ಕೆಪಿಎಸ್ಸಿಯಲ್ಲಿ 400 ಹುದ್ದೆ ನೇಮಕದಲ್ಲಿ 800 ಕೋಟಿ ಹಗರಣ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕ ಅಕ್ರಮದ ಬಗ್ಗೆ ಅಶೋಕ್ ಆರೋಪಿಸಿದ್ದಾರೆ. ಒಂದು ಹುದ್ದೆಗೆ 80 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆಡಿಯೋ ಬಯಲಾಗಿದೆ. 350 ಮಾರ್ಕ್ಸ್ ಪಡೆಯೋದು ಕಷ್ಟ, ಹಣ ಕೊಟ್ಟವರಿಗೆ 400 ಮಾರ್ಕ್ಸ್. 800 ಕೋಟಿ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಆಗ್ರಹ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಪಿಎಸ್ಸಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗಲೇ ಅವನ್ನ ಬೇಲ್ ಮೇಲೆ ಬಿಡುಗಡೆನೂ ಆಗೋಗ್ಬಿಟ್ಟಿದೆ. ನಾನು ಕೆಪಿಎಸ್ಸಿ ಚೇರ್ಮನ್ರ ಅಧಿಕಾರಿ ಕೇಳಿದೆ, ಇದುವರೆಗೂ ಸುಮಾರು 4 ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರಂತೆ ಕಳೆದ 1-2 ವರ್ಷಗಳಲ್ಲಿ. ಯಾರಿಗೂ ಶಿಕ್ಷೆನೇ ಆಗಿಲ್ಲಂತೆ. ಕೆಪಿಎಸ್ಸಿ ಕೊಟ್ಟಂಥ ಕಂಪ್ಲೇಂಟನ್ನು ಪೊಲೀಸವರು ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರಲ್ಲ. ಮಾತತ್ರ ಬೇಲ್ ತಗೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳೋದು. ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಪಿಎಸ್ಸಿಯಲ್ಲಿ ನಿರಂತರವಾಗಿ ಕರಪ್ಷನ್ನು ನಡೀತಾ ಇರೋದಕ್ಕೆ ಕಡಿವಾಣ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೂಡ ಅವರು ಭಾಳ ನೋವಿನಿಂದ ಕೆಪಿಎಸ್ಸಿ ಅಧಿಕಾರಿಗಳು ಹೇಳಿದ್ರು, ನಾವು ಕಂಪ್ಲೇಂಟ್ ಕೊಟ್ಟರೆ ಏನು ಉಪಯೋಗನೇ ಆಗಲ್ಲ ಪೊಲೀಸ್ ಸ್ಟೇಷನಲ್ಲಿ, ಅದರಿಂದ ನಾವು ವಿಶ್ವಾಸ ಹೊರಟೋಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಈ ಎಲ್ಲ ದೃಷ್ಟಿಯಿಂದನೂ ಮುಂದೆ ಬರುವಂಥ ಅಧಿವೇಶನದಲ್ಲಿ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡ್ತೀರಿ. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಕೂಡ ಇವತ್ತು ಫೋನ್ ಮಾಡಿದರು. ಹುಬ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ ನಾವು ಇದನ್ನು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಬೆಂಗಳೂರಲ್ಲಿ ಅಥವಾ ಧಾರವಾಡದಲ್ಲಿ ನಾವು ಪ್ರಾರಂಭ ಮಾಡ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ಸಿಬಿಐ ತನಿಖೆ ಆಗೋ ರೀತಿ ಸರ್ಕಾರ ಕ್ರಮ ವಹಿಸಬೇಕು. ಇಲ್ಲ ಅಂದರೆ ಇದು ಬೀದಿಯ ಆದಿಗಳ ಹೋರಾಟ, ದೊಡ್ಡ ಹೋರಾಟ ಆಗಿ ಸರ್ಕಾರನೇ ಬೀಳುವಂಥ ಪರಿಸ್ಥಿತಿ ಬರ್ತೈತೆ. ಅದರಿಂದ ನಾನು ಡಿ ಕೆ ಶಿವಕುಮಾರ್ ಅವರೆಲ್ಲದಕ್ಕೂ ಒಂದು ಕೆವಿಯಟ್ ಹಾಕೊಂಬಿಡ್ತಾರೆ. ಅವರು ಕೆವಿಯಟ್ ಮುಖ್ಯಮಂತ್ರಿ ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ, ಇದು ಯಾರೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಅದು ಲೀಕ್ ಆದರೆ, ಪರೀಕ್ಷೆ ಪೇಪರ್ ಕ್ವಶನ್ ಪೇಪರ್ ಲೀಕ್ ಆದರೆ ಎಲ್ಲ ಡಿ ಸಿಗಳು ಹೊಣೆ ಹೊರಬೇಕಾಗ್ತದೆ, ನಾನು ಹೊಣೆ ಹೊರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಕೇಂದ್ರದಲ್ಲಿ ಆದರೆ, ಕೇಂದ್ರ ಸರ್ಕಾರದಲ್ಲಾದರೆ ಅಲ್ಲಿ ಮಂತ್ರಿ ಹೊಣೆ ಹೊರಬೇಕು, ಅಧಿಕಾರಿಗಳಲ್ಲ. ಇಲ್ಲಿ ಕರ್ನಾಟಕದಲ್ಲಾದರೆ ಅಧಿಕಾರಿಗಳು ಹೊಣೆ ಹೊರಬೇಕು, ಮಂತ್ರಿಗಳಲ್ಲ. ಇದು ಈ ಚಾಳಿ, ಕಾಂಗ್ರೆಸ್ ಅವ್ರ ಚಾಳಿ. ಅದರಿಂದ ಇವೆಲ್ಲ ಭಾಳ ದಿನ ನಡೆಯಲ್ಲ. ಈ ಸರ್ಕಾರ ಇಮಿಡಿಯೇಟಾಗಿ ಮಾಡಿಲ್ಲ ಅಂದರೆ ಈ ದೊಡ್ಡ ಹೋರಾಟ ಕರ್ನಾಟಕದಲ್ಲೂ ಪ್ರಾರಂಭ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ, ವಿತೌಟ್ ಸರ್ವಿಸ್. ಕೆಪಿಎಸ್ಸಿ ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ ಕೆಪಿಎಸ್ಸಿಗೆ ಇವತ್ತು ಮುಜುಗರ ಆಗ್ತಾ ಇದೆ. ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದ್ದೀವಿ, ನೀವೆಷ್ಟೇ ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಮುಕ್ತ ಒಂದು ಭಾವನೆಯಿಂದ ಆದ ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ನೀವು ಹೇಗೆ ಮಾಡಿದ್ರು ಕೂಡ ನಿಮ್ಮ ಬಗ್ಗೆನೇ ತಪ್ಪು ಬರ್ತದೆ. ಅದಕ್ಕೋಸ್ಕರ ಇದನ್ನು ನೀವು ಸಿಬಿಐಗೆ ವಹಿಸೋದು ಭಾಳ ಒಳ್ಳೆಯದು, ಅಗತ್ಯ ಅಂತ ನಾವು ಹೇಳಿದ್ದೀವಿ. ಕೆಪಿಎಸ್ಸಿಗೂ ಈ ಸಲ ಅನಿಸಿದೆ, ಇದು ಎಲ್ಲಿಗೋ ನಾವು ಮುಟ್ಟಬೇಕು. ನಾವು ಪ್ರತಿ ಸಲ ನಾವು ಯಾಕೆ ಇದು ಮುಜುಗರಲ್ಲಿ ಸಿಕ್ಕಾಕೋಬೇಕು? ಮತ್ತು ಈ ಮಕ್ಕಳ ಶಾಪ ನಮಗೆ ಖಂಡಿತ ಇದು ತಟ್ಟುತ್ತೆ ಅಂತ ಅವ್ರಿಗೆ ಗಂಭೀರವಾಗಿ ಅನಿಸಿ ಏನು ಶ್ರೀ ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸಿಬಿಐ ಎನ್ಕ್ವೈರಿಗೆ ಆಗ್ರಹಿಸಿ. ಅದನ್ನು ನಾವು ಸಭೆಯಲ್ಲಿಟ್ಟು ಇದಕ್ಕೆ ಪೂರಕವಾಗಿ ನಾವು ಡಿಸಿಷನ್ ತಗೊಂಡು ನಮಗೂ ಕೂಡ ಇದೇ ರೀತಿ ಒಂದು ಹೊರಗಡೆಯಿಂದ ವಿಚಾರಣೆ ಮಾಡಿದ್ರೆ ಉತ್ತಮ ಅಂತ ಒಂದು ಭಾವನೆ ಅವರಲ್ಲಿ ಬಂದಿದೆ. ಇದು ಖಂಡಿತ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಲ್ಬಣಕ್ಕಿಂತ ಮುಂಚೆ ಇವರು ಸಿಬಿಐಗೆ ಕೊಡೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರಬೇಕು. ಇದಕ್ಕೆ ಯಾರು ಕೂಡ ಗಾಡ್ ಫಾದರು, ಗಾಡ್ ಮದರ್ಗಳು ಸಹಾಯಕ್ಕೆ ಬರ್ದೇನೆ ವಿದ್ಯಾರ್ಥಿಗಳ ಹಿತನೇ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಕ್ರಮ ತಗೊಳ್ಬೇಕು. ಮಾನ್ಯ ಬಂಧುಗಳೇ,
KPSC ಅಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಸಂಸ್ಥೆ. ಅಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇಲ್ವಾ? ಅದು ರೂಪಿಸ್ತದೆ. ಇದೇ ಅಭ್ಯರ್ಥಿಗಳು ಹೇಳುವ ರೀತಿಯಲ್ಲಿ ದಡ್ಡರನ್ನ ಬುದ್ಧಿವಂತರನ್ನಾಗಿ ಮಾಡುವ, ಬುದ್ಧಿವಂತರನ್ನು ದಡ್ಡರಾಗಿ ಮಾಡುವ ಸಂಸ್ಥೆ ಯಾವುದಾದ್ರೂ ಕರ್ನಾಟಕದಲ್ಲಿದ್ದರೆ ಅದು KPSC ಅಂತ ಈಗಾಗಲೇ ಸುದ್ದಿಯಾಗಿದೆ. ಇದು ಒಂದು ಬಾರಿ ಸುದ್ದಿ ಅಲ್ಲ. KPSC ಪದೇ ಪದೇ ಸುದ್ದಿ ಆಗುತ್ತೆ. ಯಾವುದಕ್ಕೆ ಸುದ್ದಿ ಆಗುತ್ತಂದರೆ ಒಳ್ಳೆ ಕಾರಣಗಳಿಗೆ ಯಾವತ್ತೂ ಸುದ್ದಿ ಆಗಿಲ್ಲ, ತಪ್ಪು ಕಾರಣಗಳಿಗೆ, ಆಮೇಲೆ ಕರಪ್ಷನ್ಗೆ, ಅನ್ಯಾಯಕ್ಕೆ KPSC ಸುದ್ದಿ ಆಗ್ತಾ ಇರುತ್ತೆ. ಈಗ 400 ವೆಟರ್ನರಿ ಡಾಕ್ಟರ್ಗಳನ್ನ ತೆಗೆದುಕೊಳ್ಳುವಾಗ ಪರೀಕ್ಷೆ ಮಾಡಿದ್ದೀರಿ. 400ರಲ್ಲಿ 342 ಇದು ಜನರಲ್ ಇರದೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ 58 ಸ್ಥಾನಗಳಿದೆ. ಅದು ಬ್ಯಾಕ್ಲಾಗ್ ಹುದ್ದೆಗಳು. ಸರ್ಕಾರದ ಆದೇಶ ಇದೆ, ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ತುಂಬುವ ಸಂದರ್ಭದಲ್ಲಿ ಅದನ್ನು ಪರೀಕ್ಷೆ ಮಾಡಿ ನೀವು ತಗೊಳ್ಬಾರ್ದು, ಅದನ್ನು ಮೆರಿಟಿನ ಮೇಲೆ ಮಾತ್ರ ತಗೊಳ್ಬೇಕು. ಯಾಕೆಂತಂದರೆ ಅದು ಬ್ಯಾಕ್ಲಾಗ್ ಹುದ್ದೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.